ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ರಿ ಅನ್ಕೋತೀನಿ. ನಾ ಇವತ್ತು ನಿಮಗೆ ಬದ್ನಿಕಾಯಿ ಸಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದೀನಿ ರೀ. ನಾವು ಈ ಕಡೆ ಉತ್ತರ ಕರ್ನಾಟಕ ಸೈಡ್ ನಾವು ಎಲ್ಲ ಬದ್ನಿಕಾಯಿ ಸಾರು ಮಾಡಿದ್ರೆ ರೊಟ್ಟಿ ಚಪಾತಿ ಜೋಡಿ ಕಲ್ಸ್ಕೊತಿದ್ದೀವಿ ರೀ. ನಮಗೆ ಅಷ್ಟು ಇಷ್ಟ ನೋಡ್ರಿ ಇದು. ಇದನ್ನು ಮಾಡೋದು ಹೆಂಗತ್ತ ಹೇಳೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ನೋಡಿರಿ ಇದ್ರಾಗ ನಾನು 4 ಬದ್ನಿಕಾಯಿ ತೊಗೊಂಡೀನಿ ರೀ. ತೊಗೊಂಡು ಕಿಶಿಂದ ಆಮ್ಯಾಗ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಕೊಬ್ಬರಿ ತೊಗೊಂಡು ಕಿಶಿಂದ ಗ್ರೇವಿ ಕಾಲಾಗ ಕೊಬ್ಬರಿ ಚಂದಕ್ಕೆ ಹುರ್ಕೋತೀನಿ ರೀ. ಇದ್ರಾಗ ಹಾಕೊಂಡು ಕಿಶಿಂದ ನೋಡಿರಿ ಕೊಬ್ಬರಿ ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡು ತೊಗೋರಿ. ಹುರ್ಕೊಂಡು ತೊಗೊಂಡಿರ್ತಿಕೋರಿ ಸ್ವಲ್ಪ ಟೇಸ್ಟ್ ಬರ್ತದೆ ಮನೆಗೆ. ಹಂಗೆ ಒಂದೊಂದು ಬದ್ನಿಕಾಯಿ ಹಿಂಗೆ ನಡುವು ಹೊಳ್ಕೊಂಡು ತೊಗೊಂಡ್ರಿ. ಹಿಂಗೆ ನಡುವು ಹೊಳ್ಕೊಂಡು ತೊಗೊಂಡು ಕಿಶಿಂದ ಆಮೇಲೆ ಇದ್ರಾಗ ಪಾತ್ರೆ ಒಳಗೆ ಸ್ವಲ್ಪ ನೀರು ತೊಗೊಂಡ್ಕಿಂದ ಅದ್ರಾಗ ಒಂಚೂರು ಉಪ್ಪು ಹಾಕೊಂಡೀನಿ ರೀ. ಈ ನೀರಾಗ ಯಾಕೆ ಬದ್ನಿಕಾಯಿ ಹಾಕೋಬೇಕಂದ್ರೆ ರೀ, ಬದ್ನಿಕಾಯಿ ಸ್ವಲ್ಪ ಒಗರುದಿದ್ರೆ ಅದು ಉಪ್ಪಿನ ನೀರಾಗ ಹೋಗ್ಬಿಡ್ತದೆ ನೋಡಿರಿ. ಅದಕ್ಕೆ ಒಂದು ಟಮಾಟಿ ತೊಗೊಂಡ್ರಿ. ನೆಕ್ಸ್ಟ್ ಅದನ್ನು ಚೆಂದಾಗಿ ಕಟ್ ಮಾಡ್ಕೊಂಡ್ರಿ. ಟಮಾಟಿ ಕಟ್ ಮಾಡ್ಕೊಂಡಿದ್ದೆ ಆದಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡ್ರಿ. ಆ ಮಿಕ್ಸರ್ ಜಾರ್ ಒಳಗೆ ಕೊಬ್ಬರಿ ತೊಗೊಂಡ್ರಿ. ಹಂಗೆ ಸ್ವಲ್ಪ ಶೇಂಗಾ ರೀ ಮತ್ತು ಹೆರ್ಚ್ಕೊಂಡು ಟಮಾಟಿ ಹಾಕ್ಕೊಂಡ್ರಿ. ಮತ್ತು ಕೊತ್ತಂಬರಿ, ಒಂಚೂರು ಉಪ್ಪು ಮತ್ತು ಒಂದು ಸ್ವಲ್ಪ ಮಸಾಲೆ ಖಾರ, ಹಂಗೆ ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಗ ಅರಿಶಿಣ ಪುಡಿ ಹಾಕೊಂಡು ಕಿಶಿಂದ ಇದನ್ನ ಮಿಕ್ಸರ್ ತಿರ್ಸ್ಕೊಂಡ್ರಿ. ನೋಡಿರಿ ಈಗ ಇದಕ್ಕೆ ಹಾಕೋಕೆ ಮಿಕ್ಸ್ಚರ್ ರೆಡಿ ಆಯಿತು. ಈಗ ಒಂದೊಂದು ಬದ್ನಿಕಾಯಿ ತೊಗೊಂಡು ಅದ್ರ ಹೊಟ್ಯಾಗ ಇದನ್ನು ಚೆಂದಕ್ಕೆ ತುಂಬ್ಕೊಂಡ್ರಿ. ಇದಕ್ಕೆ ಎಣ್ಗಾಯಿ ಪಲ್ಯನೂ ಒಂದು ಮಾಡ್ತಾರೆ ರೀ ಸ್ವಲ್ಪ ಗಟ್ಟಿಗೆ. ಈಗ ನಾ ಬರೀ ಬದ್ನಿಕಾಯಿ ಸಾರು ಮಾಡಕತ್ತೀನಿ ರೀ. ಅದ್ರ ಕಾಲಾಗ ಸ್ವಲ್ಪ ಕಮ್ಮಿ ತೊಗೊಂಡೀನಿ ರೀ ನಾ. ಈಗ ನೆಕ್ಸ್ಟ್ ಇದಾದ್ಮೇಲೆ ಒಂದೊಂದು ತುಂಬ್ಕೊಂಡ್ಮೇಲೆ ಈಗ ಒಂದು ಕಡಾಯಿ ತೊಗೊಂಡ್ರಿ. ಆ ಕಡಾಯಿ ಒಳಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡ್ರಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ರೀ ನಾ ಇದ್ರಾಗ. ಆಮ್ಯಾಗ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಮಸಾಲೆ ಖಾರ, ಒಂದಿಟ್ಟು ಅರಿಶಿಣ ಪುಡಿ ಹಾಕೊಂಡು ಮತ್ತು ಮ್ಯಾಗ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಿಂಗೆ ಏನು ಹಾಕೊಂಡು ತುಂಬ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಬದ್ನಿಕಾಯಿ, ಅದ್ರಾಗ ಹಾಕೊಂಡು ಕಿಶಿಂದ ಚೆಂದಕ್ಕೆ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಇದು ಫ್ರೈ ಆದಮೇಲೆ ಇಂಕ್ಳನ್ನು ಮಿಕ್ಸರ್ಗೆ ಹಾಕಿಟ್ಟಿವಲ್ಲ ರೀ ಉಳಿದಿದ್ದು, ಅದನ್ನು ಇದ್ರಾಗ ಹಾಕೊಂಡು ಕಿಶಿಂದ ಮಿಕ್ಸ್ ಮಾಡ್ಕೊಂಡ್ರಿ. ಅದು ಮಿಕ್ಸ್ಚರೆಲ್ಲ ಹಾಕೊಂಡು ಕಿಶಿಂದ್ರಿ. ನೋಡಿರಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡು ಕಿಶಿಂದ ಅದನ್ನು ಚೆಂದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ನಿಮಗೆ ಎಷ್ಟು ಅಳಗೆ ಬೇಕಲ್ರಿ ಅಷ್ಟು ನೀರು ಹಾಕೋರಿ. ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋರಿ. ಮ್ಯಾಗ ಒಂದಿಟ್ಟು ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಹಾಕೊಳತ್ತೀನಿ ರೀ ನಾ. ಇದೆಲ್ಲ ಹಾಕೊಂಡು ಕಿಶಿಂದ ಸ್ವಲ್ಪ ಮುಚ್ಕೊಂಡು ಕಿಶಿಂದ ಕುದಿಸ್ಕೊಂಡ್ರಿ ಇದನ್ನು. ಈಗ ನೋಡ್ರಿ ಕುದಿಯಾಕತ್ತದ ಇದು ಎಲ್ಲ ಬದ್ನಿಕಾಯಿ ಕುದ್ದಾವು. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಕಿಶಿಂದ ನೋಡಿರಿ ಬದ್ನಿಕಾಯಿ ಸಾರು ರೆಡಿ ಐತ್ರಿ. ಹಿಂಗೆ ಮಾಡೋದೈತ್ರಿ, ಭಾಳ ಈಸಿ ಐತಿ. ನೀವು ಮಾಡ್ಕೊಂಡು ತಿನ್ನಿರಿ. ಹಂಗೆ ನಾ ಮಾಡಿದ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿರಿ. ಹಾಗೆ ಒಂದು ಕಮೆಂಟ್ ಹಾಕಿರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.